ಮಿಥುನ ರಾಶಿಯವರೇ, 6 ತಿಂಗಳು ಕಳೆದೇ ಬಿಟ್ರಿ. 2026 ಪ್ರಾರಂಭದಲ್ಲಿ ಏನೆಲ್ಲ ಪ್ಲಾನ್ ಮಾಡ್ಕೊಂಡಿದ್ರಿ? ನಾನು ಹಂಗಿರ್ಬೇಕು, ಹಿಂಗಿರ್ಬೇಕು, 2026 ನಾನು ಆ ಕೆಲಸ ಮಾಡ್ಬೇಕು, ಈ ಕೆಲಸನ ಬಿಟ್ಬಿಡ್ಬೇಕು, ಇದನ್ನ ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನುವಂತ ನೂರಾರು ಭವಿಷ್ಯದ ಕನಸುಗಳನ್ನ ಹೊತ್ತು 2026 ಪ್ರಾರಂಭ ಮಾಡಿದ್ರಿ. 6 ತಿಂಗಳು ಗತಿಸೇ ಹೋಯ್ತು. ಅದರಲ್ಲಿ ಇನ್ನು ಉಳಿದಿರುವಂತ 6 ತಿಂಗಳು ನಿಮ್ಮ ಗುರಿ, ನಿಮ್ಮ ಹಠ, ನಿಮ್ಮ ಯೋಜನೆಗಳನ್ನ ಮರ್ತು ಹೋದ್ರ? ನೀವ್ ಏನ್ ಪ್ಲಾನ್ ಮಾಡ್ಕೊಂಡಿದ್ರಿ ಅದು ಮತ್ತೆ ಈಗ ಬೇರೆದೇ ನಡೀತಾ ಇದೆಯಾ? ಅಥವಾ ನಿಮಗೆ ಹಣಕಾಸಿನಿಂದ ಸಮಸ್ಯೆಗಳಾಗ್ತಾ ಇದೆಯಾ? ನಿಮ್ಮ ಜೀವನದಲ್ಲಿ ಯಾಕೆಷ್ಟು ಗೊಂದಲಗಳು ಸೃಷ್ಟಿ ಆಗುತ್ತೆ ಅನ್ನುವಂತಹ ಕೆಲವೊಂದು ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡು ಒದ್ದಾಡ್ತಾ ಇದ್ದೀರಾ? ಹಗಲಿರುಳು ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ರು ಕೂಡ ನಿಮ್ಗೆ ಸಂಪೂರ್ಣ ಯಶಸ್ಸು ಸಿಗದೆ ಚಿಂತೆ ಮಾಡ್ತಾ ಇರತಕ್ಕಂಥದ್ದು. ಅದಕ್ಕೆ ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ಸಹಕಾರಿ ಆಗತ್ತೆ. ಈ ವಿಡಿಯೋ ಎಷ್ಟರ ಮಟ್ಟಿಗೆ ಉಪಯೋಗ ಆಗತ್ತೆ ಅಂತಂದ್ರೆ, ಸೇವ್ ಮಾಡಿ ಇಟ್ಕೊಂಡು 10 ಸಲ ನೋಡ್ಕೋತೀರಿ, ಅಷ್ಟರ ಮಟ್ಟಿಗೆ ನಿಮಗೆ ಉಪಯೋಗ ಆಗತ್ತೆ ಅನ್ನುವಂತ ಮಾತನ್ನ ಹೇಳ್ತಾ, ಬನ್ನಿ ತಡ ಮಾಡೋದ್ ಬೇಡ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಈ 2026 ಉಳಿದ 6 ತಿಂಗಳಲ್ಲಿ, ಅರ್ಧ ವರ್ಷದಲ್ಲಾದ್ರೂ ನಿಮ್ಮ ಎಲ್ಲ ಒಂದು ಯಶಸ್ಸನ್ನ ಆಗತ್ತಾ? ನಿಮ್ಮ ಗುರಿಗಳನ್ನೆಲ್ಲ ಸಾಧನೆ ಮಾಡ್ಲಿಕ್ಕೆ ಆಗತ್ತಾ? ನಿಮಗೆ ಅಡೆತಡೆಗಳೇನು, ಅಡೆತಡೆಗಳಿಗೆ ಪರಿಹಾರಗಳೇನನ್ನುವಂತ ವಿಸ್ತೃತವಾದ ವರದಿ ಈ ವಿಡಿಯೋದಲ್ಲಿ ಸಿಗ್ತಾ ಇರತಕ್ಕಂಥದ್ದು. ನಿಮ್ಮ ಮೃದುವಾಗಿರ್ತಕ್ಕಂಥ ಸ್ವಭಾವ, ನಿಮ್ಮ ಸಹಾಯ ಮಾಡ್ತಕ್ಕಂಥ ಗುಣವೇ ನಿಮಗೆ ದುರುಪಯೋಗ ಆಗ್ತಕ್ಕಂತ ಒಂದು ಸಂದರ್ಭಗಳು ಕಂಡು ಬರ್ತಾ ಇರುವಂತದ್ದು. ಮತ್ತೆ ನಿಮ್ಮ ಮಾತಿನ ಒಂದು ಕೊನೆಯಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ನೇರವಾಗಿ ಮಾತನಾಡ್ತಕ್ಕಂಥ ಗುಣ, ಅದೇ ಕೆಲವೊಮ್ಮೆ ಶತ್ರುತ್ವಗಳನ್ನ ಸಾಧಿಸುವಂತಹ ಸಾಧ್ಯತೆಗಳು, ಕೆಲವೊಮ್ಮೆ ಶತ್ರುಗಳು ಹುಟ್ಟುಕೊಳ್ಳುವಂಥದ್ದು. ಈ ಮಿಥುನ್ ರಾಶಿಯವರಾಗಿರ್ತಕ್ಕಂಥ ನೀವು ವಾಯು ತತ್ವದವರಾಗಿರ್ತಕ್ಕಂಥದ್ದು, ನಿಮ್ಮ ರಾಶಿ ಅಧಿಪತಿ ಬುಧ ಆಗಿರುವಂತದ್ದು. ಅದಕ್ಕಾಗಿಯೇ ನಿಮ್ಮಲ್ಲಿ ಅದ್ಭುತವಾಗಿರತಕ್ಕಂಥ ಬುದ್ಧಿಶಕ್ತಿ ಇರುವಂತದ್ದು, ಚತುರತೆ ಇರುವಂತದ್ದು, ಮಾತಿನ ಚಾತುರ್ಯ ಇರುವಂತದ್ದು, ಸಮಯ ಪ್ರಜ್ಞೆ ಇರುತ್ತೆ, ಜನ್ಮ ಸಿದ್ಧವಾಗಿ ಇವೆಲ್ಲವೂ ಬಂದಿರತಕ್ಕಂಥದ್ದು. ನೀವು ಎಲ್ಲರೊಂದಿಗೆ ಬೇಗನೆ ಬೆರೆಯುವಂತಹ ಒಂದು ಮನಸ್ಥಿತಿ ಇರುತ್ತೆ. ಹೊಸ ವಿಷಯಗಳನ್ನ ಕಲೀಲಿಕ್ಕೆ ಯಾವಾಗಲೂ ನೀವು ಉತ್ಸುಕರಾಗಿರುವಂತದ್ದು. ಆದ್ರೆ ಇದೇ ದ್ವಂದ್ವ ಸ್ವಭಾವ ಕೆಲವೊಮ್ಮೆ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ ಬಹಳಷ್ಟು ಸಮಸ್ಯೆಗಳು ಎದುರಾಗುವಂಥದ್ದು, ಗೊಂದಲಗಳು ಸೃಷ್ಟಿ ಆಗುವಂಥದ್ದು. ನಿಮ್ಮ ಜೀವನದಲ್ಲಿ ಸ್ವಂತ ಬುದ್ಧಿವಂತಿಕೆಯಿಂದ ಅನೇಕ ಕಠಿಣ ಸವಾಲುಗಳನ್ನ ಎದುರಿಸಿ ಜಯಿಸಿರ್ತಕ್ಕಂಥದ್ದು ಇಲ್ಲಿಗಾಗ್ಲೆ. ಆದ್ರೆ ನಿಮಗೆ ಒಂದು ದೌರ್ಬಲ್ಯ ಏನಂತಂದ್ರೆ, ನೀವು ಎಲ್ಲರನ್ನ ಅತಿಯಾಗಿ ಬೇಗ ನಂಬುವಂಥದ್ದು, ಮನಸ್ಸಿನಲ್ಲಿ ಇರತಕ್ಕಂಥ ರಹಸ್ಯಗಳನ್ನ ಹಂಚಿಕೊಳ್ತಕ್ಕಂಥದ್ದು. ಇದು ನಿಮ್ಮ ಹೃದಯ ನಿರ್ಮಲವಾಗಿರತಕ್ಕಂಥ ಕಾರಣ ಇಷ್ಟೆಲ್ಲ ಉದಾರತೆಯಿಂದ ನೀವಿರ್ತೀರಿ. ಆದ್ರೆ ಇದೇ ಏನಾಗುತ್ತೆ, ನಿಮ್ಮ ಜನ, ನಿಮ್ಮ ಹತ್ತಿರದಲ್ಲಿರ್ತಕ್ಕಂಥ ಜನ ಕೆಲವೊಮ್ಮೆ ನಿಮಗೆ ನಿರಾಶೆಯನ್ನು ಉಂಟು ಮಾಡುವಂಥದ್ದು, ಮಾನಸಿಕವಾದ ಬೇಸರವನ್ನು ಉಂಟು ಮಾಡುವಂಥದ್ದು. ಇನ್ನು ನೀವು ಇಲ್ಲಿವರೆಗೆ ಅಂದ್ರೆ ಈ 2026 ಪ್ರಾರಂಭದಿಂದ ಇಲ್ಲಿವರೆಗೆ ಈ 6 ತಿಂಗಳು ಬಹಳಷ್ಟು ತಾಳ್ಮೆಯಿಂದ ನೀವು ಕೆಲಸ ಮಾಡಿದಿರಿ. ಇಡೀ ನಿಮ್ಮ ಜೀವನವೇ ಬಹಳಷ್ಟು ಪರೀಕ್ಷೆಗೊಳಗಾಗಿದೆ. ಬಹಳಷ್ಟು ನಿರೀಕ್ಷೆಯಲ್ಲಿರ್ತಕ್ಕಂಥ ನೀವು ಅಷ್ಟಕ್ಕಷ್ಟೇ ಅನ್ನುವಂತಹ ಮಟ್ಟದಲ್ಲಿ ಜೀವನ ಸಾಗ್ತಾ ಇದೆ. ಆರ್ಥಿಕವಾಗಿ ಅನೇಕ ಏರಿಳಿತಗಳು ನಿಮಗೆ ಕಂಡು ಬಂದಿರಬಹುದು. ಕೆಲವು ಪ್ರಮುಖವಾಗಿರತಕ್ಕಂತ ಕೆಲಸಗಳು ಕೊನೆ ಕ್ಷಣಗಳಲ್ಲಿ ಕೈತಪ್ಪಿ ಹೋಗಿರತಕ್ಕಂತ ಸಂದರ್ಭಗಳು ಕೆಲವೊಬ್ಬರಿಗೆ ಇರುತ್ತೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಾಮರ್ಥ್ಯಕ್ಕೆ ಒಂದು ತಕ್ಕಂತೆ ಗೌರವ ಸಿಗಲಿಲ್ಲ ಅನ್ನುವಂತ ಭಾವನೆ ನಿಮಗೆ ಕಾಡಿರುವಂತಹ ಸಾಧ್ಯತೆ ಇರುತ್ತೆ. ಆಪ್ತರೊಂದಿಗೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೂಡ ಕೆಲವೊಂದು ಜನರಿಗೆ ಉಂಟಾಗಿರ್ತವೆ. ಮನಸ್ಸಿನಲ್ಲಿ ಹೇಳಲಾಗದಂತಹ ಒಂದು ಆತಂಕಗಳನ್ನ ಹೊತ್ತುಕೊಂಡು ಬಂದಿರತಕ್ಕಂತಹ ಒಂದು ಸಂದರ್ಭಗಳು ಕಂಡು ಬರುತ್ತೆ. ಆದ್ರೆ ಈಗ ಈ ಮುಂದಿನ 6 ತಿಂಗಳು ಹೇಗಿದೆ ಅನ್ನುವಂತಹದ್ದು ನಿಮ್ಮ ಮುಂದೆ ಇರತಕ್ಕಂತಹ ಚಾಲೆಂಜು, ಸವಾಲು ಕೂಡ. ಈ 6 ತಿಂಗಳು ನೀವು ಹೇಗೆ ಗೆಲ್ಲಬೇಕು, ಯಾವ ನಿಟ್ಟಿನಲ್ಲಿ ನೀವು ಪ್ರಯತ್ನ ಮಾಡಿದ್ರೆ ನಿಮಗೆ ಗೆಲುವು ಅನ್ನುವಂಥದ್ದು ಸಿಗುತ್ತೆ ಅನ್ನುವಂತಹ ಅದ್ಭುತವಾದಂತಹ ವಿಚಾರಗಳನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಾಗಿ ವಿಡಿಯೋ ಕೊನೆ ತನಕ ನೋಡಬೇಕು. ನಿಮಗಾಗಿನೇ ಒಂದು ಚಿಕ್ಕ ವಿಡಿಯೋ ಇದೆ, ಅದನ್ನ ನೋಡ್ಕೊಂಡ್ ಬನ್ನಿ. ಉಳಿದಿರುವಂತ ಮಾಹಿತಿಯನ್ನ ನಾವು ತಿಳಿಸೋಣ. ವೀಕ್ಷಕರೇ, ನೀವಿನ್ನೂ ನಿಮ್ಮ ಜಾತಕ ಬರಸೇ ಇಲ್ವಾ? ನಿಮ್ಮ ಮಕ್ಕಳ ಜಾತಕ ನೀವಿನ್ನೂ ತೆಗೆದುಕೊಂಡೇ ಇಲ್ವಾ? ಜಾತಕ ತಗೊಳ್ಳುವಂತದ್ದಕ್ಕೆ ಒಂದು ಸುವರ್ಣ ಅವಕಾಶ ಇದೆ. ಈ ವಿಡಿಯೋದ ಕೆಳಗಡೆ ಅಂದ್ರೆ ಡಿಸ್ಕ್ರಿಪ್ಷನ್ ಇದೆ. ಈ ವಿಡಿಯೋದಲ್ಲ, ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಇದೆ. ಆ ಡಿಸ್ಕ್ರಿಪ್ಷನ್ ಅಲ್ಲಿ ಒಂದು ಲಿಂಕ್ ಇದೆ. ಆ ಲಿಂಕಿನ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತೊಂದು ವಿಡಿಯೋ ಓಪನ್ ಆಗುತ್ತೆ. ಆ ವಿಡಿಯೋ ನೋಡಿದ ಮೇಲೆ ನಿಮಗೆ ಜಾತಕದ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನೀವು ಉಪಯೋಗ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ ಅಂತ ಹೇಳ್ತಾ, ನೋಡಿದ್ರಲ್ಲ ವೀಕ್ಷಕರೇ, ಇದು ಅಂತಿಂತ ಆರ್ಡಿನರಿ ಜಾತಕ ಅಲ್ಲ. ಭಾರತದ ಎಲ್ಲ ಭಾಷೆಗಳಲ್ಲಿ ಸಿಗ್ತಕ್ಕಂತಹ 80 ರಿಂದ 100 ಪುಟದ ನಿಮ್ಮ ಒಬ್ಬರದೇ ಜನ್ಮ ಜಾತಕ ಪ್ರತಿ ಅಂತಂದ್ರೆ ಎಷ್ಟು ಮಟ್ಟದಲ್ಲಿ
ವಿಶಾಲವಾಗಿರಬಹುದು ಅನ್ನುವಂಥದ್ದು ಇಮ್ಯಾಜಿನ್ ಮಾಡ್ಕೊಳ್ಳಿ. ನಂಬಿಕೆ ವಿಶ್ವಾಸದಿಂದ ಈಗಲೇ ಆರ್ಡರ್ ಮಾಡ್ಕೊಂಡು ತರಿಸ್ಕೊಳ್ಳಿ. ನೋಡಿ, ಈ ಒಂದು ವಿಡಿಯೋದಲ್ಲಿ ಮುಂದುವರಿಯೋದಾದ್ರೆ ನೋಡಿ, ಈ ಮುಂದಿನ 6 ತಿಂಗಳವರೆಗೆ ಅಂದ್ರೆ ಡಿಸೆಂಬರ್ ಅಂತ್ಯದವರೆಗೆ ಈ 6 ತಿಂಗಳ ಜೀವನ ಯಾವ ತರ ಇರುತ್ತೆ ಅಂತಂದ್ರೆ ನೋಡಿ, 2026 ವರ್ಷದ ಈ ನಂತರ ಏನಾಗಿದೆ, ಈಗ ಸದ್ಯ ಪ್ರೆಸೆಂಟ್ ಗುರು ಕಟಕ ರಾಶಿಯಲ್ಲಿ ಸಂಚಾರ ಮಾಡ್ತಕ್ಕಂಥದ್ರಿಂದ ನಿಮಗೆ ಬಹಳಷ್ಟು ಅನುಕೂಲವಾಗಿರತಕ್ಕಂತಹ ಒಂದು ಫಲ ನಿಮಗೆ ಕಂಡು ಬರ್ತಕ್ಕಂಥದ್ದು. ಧನಸ್ಥಾನದಲ್ಲಿ ಸಂಚರಿಸ್ತಾ ಇರತಕ್ಕಂತಹ ಗುರು ಮಿಥುನ ರಾಶಿಯವರಿಗೆ ಆರ್ಥಿಕವಾಗಿರತಕ್ಕಂತಹ ಒಂದು ಲಾಭವನ್ನ ತಂದು ಕೊಡ್ತಾನೆ. ಕೌಟುಂಬಿಕವಾಗಿರತಕ್ಕಂತಹ ಧನ ಲಾಭವನ್ನ ತಂದು ಕೊಡ್ತಕ್ಕಂಥದ್ದು. ಇನ್ನು ಕ್ರಮೇಣ ಕೆಲ ವಿಷಯಗಳಲ್ಲಿ ಸುಧಾರಣೆಗಳು ಕಂಡು ಬರುವಂತದ್ದು. ಕುಟುಂಬದ ಬೆಂಬಲ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ನಿಮ್ಮ ಮಾತಿನ ಮೌಲ್ಯ ಹೆಚ್ಚಾಗುವಂತಹ ಸಾಧ್ಯತೆ ಇದೆ. ಕೆಲವು ಜನರಿಗೆ ಸಮಾಜದಲ್ಲಿ ಗೌರವ ಮಾನ್ಯತೆ ದೊರೆಯುವಂತಹ ಸಂದರ್ಭಗಳಿದೆ. ಇನ್ನು ಹೊಸ ಉದ್ಯಮ ಅಥವಾ ಹೊಸ ಯೋಜನೆಗಳು ಆರಂಭಿಸಲಿಕ್ಕೆ ಯೋಚಿಸುವಂತವರಿಗೆ ಇದು ಒಳ್ಳೆಯ ಒಂದು ಅವಕಾಶಗಳು ಕಂಡು ಬರುವಂತದ್ದು. ಇನ್ನು ಇನ್ನೊಂದು ಕಡೆ ಕರ್ಮಸ್ಥಾನದಲ್ಲಿರ್ತಕ್ಕಂಥ ಶನಿ ಪ್ರಭಾವದಿಂದ ನಿಮಗೆ ಕಠಿಣವಾಗಿರತಕ್ಕಂತ ಒಂದು ಪಾಠವನ್ನ ಕಲಿಸ್ತಾ ಇರತಕ್ಕಂಥದ್ದು. ಉದ್ಯೋಗದಲ್ಲಿ ಅತಿಯಾಗಿರತಕ್ಕಂಥ ಕೆಲಸದ ಒತ್ತಡ, ಜವಾಬ್ದಾರಿಗಳಿಗೆ ಒಂದು ಹೆಗಲನ್ನು ಕೊಡಬೇಕಾಗತ್ತೆ. ಸಣ್ಣ ಒಂದು ನಿರ್ಲಕ್ಷ್ಯಕ್ಕೂ ಕೂಡ ದೊಡ್ಡ ದೊಡ್ಡ ಬೆಲೆಯನ್ನ ತೆರಬೇಕಾಗುವಂತಹ ಒಂದು ಪರಿಸ್ಥಿತಿ ಕಂಡು ಬರುತ್ತೆ. ಕೆಲವೊಮ್ಮೆ ತಪ್ಪು ನಿರ್ಧಾರಗಳನ್ನ ನಿಯಂತ್ರಿಸದೆ ಇದ್ರೆ ವೃತ್ತಿ ಜೀವನದಲ್ಲಿ ಒತ್ತಡ ಉಂಟಾಗುವಂತ ಸಾಧ್ಯತೆ ಇದೆ. ಆದ್ದರಿಂದ ನೀವು ಪ್ರತಿಯೊಂದು ಹೆಜ್ಜೆಗಳನ್ನ ಯೋಚಿಸಿ ಇಡತಕ್ಕಂಥದ್ದು ಒಳ್ಳೆಯದು. ಇನ್ನು ಮುಂದಿನ ಈ 6 ತಿಂಗಳಲ್ಲಿ ನೀವು ಅತ್ಯಂತ ಜಾಗರೂಕರಾಗಿರ್ಬೇಕಾಗಿರತಕ್ಕಂತಹ 3 ಎಚ್ಚರಿಕೆಗಳನ್ನ ಗಮನಿಸಬೇಕು. ನಾವು ಈ ವಿಡಿಯೋದ ಮೂಲ ವಿಷಯ ಏನಂತಂದ್ರೆ 3 ಬಹುದೊಡ್ಡ ಎಚ್ಚರಿಕೆ, ಮುಂದಿನ 6 ತಿಂಗಳಲ್ಲಿ ಸಕ್ಸಸ್ ಸಿಗೋದಕ್ಕೆ 3 ಅಮೂಲ್ಯವಾದಂತ ಎಚ್ಚರಿಕೆಗಳನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ತಾ ಇರತಕ್ಕಂಥದ್ದು. ನೋಡಿ, ಮೊದಲನೇದಾಗಿ ಆತುರದ ನಿರ್ಧಾರಗಳನ್ನ ತೆಗೆದುಕೊಳ್ಳಿಕ್ ಹೋಗ್ಬಾರ್ದು. ಅಂದ್ರೆ ಯಾರದ್ದೋ ಒಂದು ಪ್ರಚೋದನೆಗೆ ಒಳಗಾಗಿ ವೃತ್ತಿ ಬದಲಾವಣೆ ಮಾಡುವಂತದ್ದು ಅಥವಾ ದೊಡ್ಡ ದೊಡ್ಡ ಮೊತ್ತದ ಹೂಡಿಕೆಗಳನ್ನ ಮಾಡತಕ್ಕಂಥದ್ದು, ಅಪರಿಚಿತ ವ್ಯಕ್ತಿಗಳ ಮೇಲಿನ ನಂಬಿಕೆಯಿಂದ ನೀವು ದುಡ್ಡನ್ನ ಕಳ್ಕೊಳ್ಳುವಂತ ಸಂದರ್ಭಗಳು ಬರ್ಬೋದು. ಅಂದ್ರೆ ಯಾರನ್ನ ನಂಬ್ಕೊಂಡು ಬಿಸ್ನೆಸ್ ಮಾಡೋದು, ಯಾರನ್ನ ನಂಬ್ಕೊಂಡು ವ್ಯವಹಾರ ಮಾಡುವಂತದ್ದು, ಈ ರೀತಿ ಮಾಡಿ ನೀವು ದುಡ್ಡನ್ನ ಹಾಳು ಮಾಡ್ಕೊಳ್ಳುವಂತ ಸಂದರ್ಭಗಳಿರ್ಬೋದು. ದಾಖಲೆಗಳನ್ನ ಸಂಪೂರ್ಣವಾಗಿ ಪರಿಶೀಲಿಸದೆ ಯಾವುದೇ ಒಪ್ಪಂದಗಳಿಗೆ ನೀವು ಸಹಿ ಹಾಕಬಾರದು. ಇದು ಬಹಳ ದೊಡ್ಡ ಎಚ್ಚರಿಕೆಯನ್ನ ಮುಂದಿನ 6 ತಿಂಗಳಲ್ಲಿ ನೀವು ಸಕ್ಸಸ್ ಸಿಗೋದಕ್ಕೆ ನಿಮಗೆ ಇಂಪಾರ್ಟೆಂಟ್ ಸೀಕ್ರೆಟ್ ಅಂತ ಹೇಳ್ಬೋದು. ಇನ್ನು ಎರಡನೇ ದೊಡ್ಡ ಎಚ್ಚರಿಕೆ ಯಾವುದು ಅಂತಂದ್ರೆ ಮಾನಸಿಕವಾಗಿರತಕ್ಕಂತ ಗೊಂದಲ. ನೋಡಿ, ಒಂದೇ ಸಮಯದಲ್ಲಿ ಎರಡೆರಡು ಕೆಲಸಗಳಿಗೆ ಕೈ ಹಾಕಿ ಗೊಂದಲ ಈಡು ಮಾಡ್ಕೊಳ್ತಕ್ಕಂಥದ್ದು, ಮನಸ್ಸನ್ನ ಏಕಾಗ್ರತೆಯಲ್ಲಿ ಇಟ್ಟುಕೊಳ್ತಕ್ಕಂಥದ್ದು ಬಹಳ ಅತ್ಯಮೂಲ್ಯವಾಗಿರತಕ್ಕಂಥದ್ದು. ಗೊಂದಲದ ಸಮಯದಲ್ಲಿ ಹಿರಿಯರ ಆಪ್ತರ ಸಲಹೆಯನ್ನ ಪಡಿತಕ್ಕಂಥದ್ದು ಬಹಳ ಮುಖ್ಯವಾದಂತ ವಿಚಾರ. ಯಾಕಂತಂದ್ರೆ ಸಡನ್ ಆಗಿ ಏನೋ ನನಗೆ ಹಣಕಾಸಿನ ಒತ್ತಡ ಇದೆ ಅಂತ ತಿಳ್ಕೊಂಡು ಆಗದೆ ಇರುವಂತ ಕೆಲಸಕ್ಕೆ ಒಪ್ಕೊಂಡು ಆಗದೆ ಇರುವಂತ ಕೆಲಸಗಳಿಗೆ ಕೈ ಹಾಕಿ ಇರುವಂತ ಕೆಲಸದ ಮೇಲೂ ಪರಿಣಾಮಗಳನ್ನ ಮಾಡಿಕೊಳ್ಳುವಂಥದ್ದು ಇದನ್ನ ಬೇಡ. ಯಾಕಂತಂದ್ರೆ ನಿಮಗೆ ಎಷ್ಟೇ ಒತ್ತಡಗಳಿದ್ರು ಕೂಡ ಇರುವಂತ ಕೆಲಸವನ್ನೇ ಜಾಸ್ತಿ ಎಕ್ಸ್ಪೆರಿಮೆಂಟ್ ಮಾಡಿ ಅದನ್ನೇ ದೊಡ್ಡ ಸ್ಥಾನಕ್ಕೆ ಒಯ್ಯುವಂತ ಪ್ರಯತ್ನವನ್ನ ಮಾಡಿ ಅದರಿಂದಾನೇ ನಿಮಗೆ ಹಣಕಾಸಿನ ಮೂಲ ಆಗುತ್ತೆ. ಇದು ಎರಡನೇ ಎಚ್ಚರಿಕೆ, ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಇನ್ನು ಮೂರನೆಯದು ಆರೋಗ್ಯ ಹಾಗೂ ಆಲಸ್ಯತನದ ಬಗ್ಗೆ. ನಿಮ್ಮ ಕೆಲಸಗಳನ್ನ ಮುಂದೂಡುವ ಮನೋಭಾವವನ್ನ ಸ್ವಲ್ಪ ತಪ್ಪಿಸ್ಬೇಕಾಗತ್ತೆ. ಯಾವುದೇ ಕೆಲಸ ಇದ್ರು ಅವತ್ತಿನ ಕೆಲಸ ಅವತ್ತನೇ ಮಾಡಿ ಮುಗಿಸ್ಬಿಡ್ಬೇಕು. ಕೆಲಸವನ್ನ ಸಮಯವನ್ನ ಹಾಳು ಮಾಡ್ಕೊಳ್ಳಿಕ್ ಹೋಗ್ಬಾರ್ದು. ಇದನ್ನ ಸಮಯಕ್ಕೆ ಬಹಳಷ್ಟು ಗಮನ ಕೊಡಬೇಕು. ಸುಮ್ನೆ ಏನು ಇರ್ಲಾರ್ದೆ ವಿನಾಕಾರಣ 6 ತಿಂಗಳು ಕಳೆದು ಬಿಟ್ಟಿದಿರಿ. ಇನ್ನು ಉಳಿದಿರುವಂತ 6 ತಿಂಗಳು ಸರಿಯಾಗಿ ಉಪಯೋಗ ಮಾಡ್ಕೋಬೇಕು. ಇನ್ನು ಈ ಮಧ್ಯದಲ್ಲಿ ಸಣ್ಣ ಅಡೆತಡೆಗಳು ಬಂದರೂ ಕೂಡ ಆಲಸ್ಯತನ ಅನ್ನುವಂಥದ್ದು ನೀವು ಬಿಡಬೇಕಾಗತ್ತೆ. ನಿಮ್ಮ ಗುರಿ ಕಡೆಗೆ ನೀವು ಕೆಲಸವನ್ನ ಮಾಡ್ಬೇಕಾಗತ್ತೆ. ಇದ್ರ ಬಗ್ಗೆ ನೀವು ಬಹಳ ಅಂದ್ರೆ ಬಹಳ ಎಚ್ಚರಿಕೆಯನ್ನ ನೀವು ಇಟ್ಕೊಂಡು ಕೆಲಸ ಮಾಡ್ಬೇಕು. ಇನ್ನು ನಿಮಗೆ 2026 ಈ ಕೊನೆ 6 ತಿಂಗಳಲ್ಲಿ ಉದ್ಯೋಗದ ಕ್ಷೇತ್ರ ಹೇಗಿದೆ, ಆರೋಗ್ಯ ಹೇಗಿದೆ, ವ್ಯಾಪಾರ ಹೇಗಿದೆ, ಮತ್ತೆ ನಿಮ್ಮ ಪ್ರೇಮ ಜೀವನ, ವೈವಾಹಿಕ ಜೀವನ ಹೇಗಿರುತ್ತೆ ಅನ್ನುವಂಥದ್ರ ಬಗ್ಗೆ ನಿಮಗೆ ಚುಟುಕಾಗಿ ತಿಳಿಸ್ತೀವಿ. ಆದ್ರೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನೀವು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸ್ಬೇಕು. ಇನ್ನು ವಿಡಿಯೋದ ಕೊನೆಯಲ್ಲಿ ಅದ್ಭುತವಾದಂತ ಪರಿಹಾರಗಳಿದಾವೆ, ಅದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಇನ್ನು ಈ ಉಳಿದ 6 ತಿಂಗಳಲ್ಲಿ ಉದ್ಯೋಗ ಕ್ಷೇತ್ರದ ಬಗ್ಗೆ ಹೇಳೋದಾದ್ರೆ ಇದುವರೆಗೆ ನಿಂತಿರುವಂತಹ ಕೆಲಸಗಳು ಮತ್ತೆ ಚಾಲನೆ ಸಿಗುವಂತ ಸಾಧ್ಯತೆ ಇದೆ. ಮೇಲಧಿಕಾರಿಗಳೊಂದಿಗೆ ಸೌಹಾರ್ದತೆ ಹೆಚ್ಚಾಗುತ್ತೆ. ನಿಮ್ಮ ಒಂದು ಕಾರ್ಯಕ್ಷಮತೆ ಒಂದು ಸೂಕ್ತವಾಗಿರತಕ್ಕಂತ ಒಂದು ಮನ್ನಣೆ ನಿಮಗೆ ಸಿಗುವಂತ ಸಾಧ್ಯತೆ ಇದೆ. ಈ ಮೇಲಿನ
3 ಎಚ್ಚರಿಕೆಗಳನ್ನ ಗಮನದಲ್ಲಿ ಇಟ್ಕೊಂಡು ಫಾಲೋ ಮಾಡಿದ್ರೆ ಈ ಎಲ್ಲ ಫಲ ಸಿಗುತ್ತೆ, ಗಮನದಲ್ಲಿ ಇಟ್ಕೋಬೇಕು. ಮಿಥುನ್ ರಾಶಿಯವರಿಗೆ ಬಹಳ ಒಂದು ಒಳ್ಳೆ 6 ತಿಂಗಳಲ್ಲಿ ಅವಕಾಶ ಇದೆ. ಹೊಸ ಉದ್ಯೋಗ ಹುಡುಕ್ತಾ ಇರತಕ್ಕಂಥವರಿಗೂ ಕೂಡ ಒಂದು ಒಳ್ಳೆ ಸಕಾರಾತ್ಮಕ ಬೆಳವಣಿಗೆಗಳಿದೆ. ಇನ್ನು ವ್ಯಾಪಾರಸ್ಥರಿಗೆ ಈ ಅವಧಿಯಲ್ಲಿ ನಿಧಾನವಾದ್ರೂ ಪರವಾಗಿಲ್ಲ, ನಿರಂತರ ಲಾಭವನ್ನ ನೀಡುವಂತ ಸನ್ನಿವೇಶಗಳಿದೆ. ಹೊಸ ಗ್ರಾಹಕರು, ಹೊಸ ಸಂಪರ್ಕಗಳು ದೊರೆಯುವಂತದ್ದು, ಮತ್ತೆ ಪಾಲುದಾರಿಕೆ ವ್ಯವಹಾರಗಳಲ್ಲಿ ಒಂದು ಪಾರದರ್ಶಕತೆ ಕಾಯ್ದುಕೊಳ್ಳುವಂತದ್ದು ಬಹಳ ಅಗತ್ಯವಾಗಿರುವಂತದ್ದು. ಅತಿಯಾಗಿರುವಂತಹ ಆತುರದಿಂದ ಹಣ ಹೂಡುವುದನ್ನ ನೀವು ತಪ್ಪಿಸ್ಬೇಕಾಗತ್ತೆ. ಇನ್ನು ವಿವಾಹದ ನಿರೀಕ್ಷೆಯಲ್ಲಿ ಇರ್ತಕ್ಕಂಥವರಿಗೆ ಶುಭ ವಾರ್ತೆ ಕೇಳಿ ಬರುವಂತಹ ಒಂದು ಸಾಧ್ಯತೆ ಇದೆ. ಇನ್ನು ಯೋಗ್ಯವಾದ ಹಾಗೂ ಮನಸ್ಸಿಗೆ ಒಪ್ಪುವಂತಹ ಒಂದು ಸಂಬಂಧಗಳು ಕೂಡಿ ಬರುವಂತಹ ಸಾಧ್ಯತೆ ಇದೆ. ಈಗಾಗಲೇ ವಿವಾಹಿತರಾಗಿರುವಂತವರಿಗೆ ಪರಸ್ಪರ ಹೊಂದಾಣಿಕೆ ಹೆಚ್ಚಾಗುವಂತದ್ದು, ಕುಟುಂಬದಲ್ಲಿ ಸುಖ ವೃದ್ಧಿ ಆಗುವಂತಹ ಒಂದು ಸನ್ನಿವೇಶಗಳಿದೆ. ಪ್ರೇಮ ಸಂಬಂಧಗಳಲ್ಲಿ ಕೆಲ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಇದ್ರೂ ಕೂಡ ಅವು ಮಾತುಕತೆಯ ಮೂಲಕ ನಿವಾರಣೆ ಆಗುವಂತಹ ಸಾಧ್ಯತೆ ಇದೆ. 3ನೇ ವ್ಯಕ್ತಿಯ ಮಾತುಗಳಿಗೆ ನೀವು ಕಿವಿ ಕೊಡದೆ ಇದ್ರೆ ಖಂಡಿತವಾಗ್ಲೂ ಪ್ರೇಮಿಗಳಿಗೂ ಕೂಡ ಬಹಳಷ್ಟು ಒಳ್ಳೆ ಫಲ ಇದೆ. ಇನ್ನು ಮದುವೆ ಆಗಿ ಸಂತಾನದ ಬಗ್ಗೆ ಚಿಂತೆ ಮಾಡ್ತಾ ಇದ್ರೆ ನಿರೀಕ್ಷೆಯಲ್ಲಿದ್ದಂತ ದಂಪತಿಗಳಿಗೆ ಆಶಾದಾಯಕವಾಗಿರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗುತ್ತೆ. ಮಕ್ಕಳ ಶಿಕ್ಷಣ ಹಾಗೂ ಪರಸ್ಪರ ಪ್ರಗತಿಯಿಂದ ಕುಟುಂಬದಲ್ಲಿ ಸಂತೋಷ ದೊರೆಯುವಂತ ಸಾಧ್ಯತೆ ಇದೆ. ವಿದ್ಯಾರ್ಥಿಗಳಿಗೆ ಈ ಅವಧಿಯಲ್ಲಿ ಬಹಳ ಪ್ರಮುಖವಾಗಿರುವಂತದ್ದು ಏಕಾಗ್ರತೆಯನ್ನ ಕಾಪಾಡಿಕೊಂಡು ಈ ಸ್ವಲ್ಪ ಓದಿನ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡಿದ್ರೆ ಒಳ್ಳೆ ಸಾಧನೆ ಮಾಡುವಂತಹ ಸಾಧ್ಯತೆಗಳು ವಿದ್ಯಾರ್ಥಿಗಳಿಗೆ ಕಂಡು ಬರುತ್ತೆ. ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಕೂಡ ಸಿದ್ಧತೆ ಮಾಡ್ತಾ ಇರತಕ್ಕಂಥವರಿಗೆ ಕಠಿಣ ಪರಿಶ್ರಮಕ್ಕೆ ತಕ್ಕ ಒಂದು ಫಲ ಸಿಗುವಂತ ಸಾಧ್ಯತೆ ಇದೆ. ಇನ್ನು ವಿದೇಶ ಪ್ರಯಾಣ ಮಾಡ್ತಕ್ಕಂಥವರಿಗೆ, ಉನ್ನತ ಶಿಕ್ಷಣ ಅಥವಾ ದೂರದ ಪ್ರದೇಶಗಳಲ್ಲಿ ಈ ಉದ್ಯೋಗದ ಅವಕಾಶಗಳನ್ನು ಹುಡುಕ್ತಾ ಇರತಕ್ಕಂಥವರಿಗೆ ಅನುಕೂಲಕರವಾಗಿರತಕ್ಕಂತ ಬೆಳವಣಿಗೆಗಳು ಕಂಡು ಬರುವಂತ ಸಾಧ್ಯತೆ ಇದೆ. ಇನ್ನು ಹಳೆಯ ಅಡೆತಡೆಗಳು ನಿವಾರಣೆ ಆಗುವಂತದ್ದು. ಆರೋಗ್ಯದ ವಿಚಾರದಲ್ಲಿ ಈ ಅಲರ್ಜಿ, ಶೀತ, ನರಗಳ ದೌರ್ಬಲ್ಯ, ನಿದ್ರೆಯ ಕೊರತೆ ಹಾಗೂ ಮಾನಸಿಕ ಒತ್ತಡಕ್ಕೆ ಸಂಬಂಧಿಸಿರ್ತಕ್ಕಂಥ ಸಮಸ್ಯೆಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸ್ತಕ್ಕಂಥದ್ದು ಬಹಳ ಅಗತ್ಯವಾಗಿರುವಂತದ್ದು. ಸಮಯಕ್ಕೆ ಸರಿಯಾಗಿ ಈ ಪೌಷ್ಟಿಕ ಆಹಾರಗಳು, ವಿಶ್ರಾಂತಿಗಳನ್ನು ಪಡಿತಕ್ಕಂಥದ್ದು ಬಹಳಷ್ಟು ಮುಖ್ಯವಾಗಿರುವಂತದ್ದು. ಇನ್ನು ಈ ಅವಧಿಯಲ್ಲಿ ಶುಭ ಫಲಗಳನ್ನ ಹೆಚ್ಚಿಸಿಕೊಳ್ಳಲಿಕ್ಕೆ 3 ನಿಮಗೆ ಸರಳ ಪರಿಹಾರಗಳು ನಿಮಗೆ ಖಂಡಿತವಾಗ್ಲೂ ಸಿಗ್ತಾ ಇರತಕ್ಕಂಥದ್ದು. ಈ 3 ಪರಿಹಾರ, ಈ ಮೇಲಿನ 3 ಎಚ್ಚರಿಕೆಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಅಂದ್ರೆ ಮಾತ್ರ ಈ 6 ತಿಂಗಳು ನಿಮಗೆ ಅದ್ಭುತವಾದ ಈ ವರ್ಷದ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಹಾಗಿದ್ರೆ ಈ 3 ಪರಿಹಾರಗಳು ಯಾವ್ದಿದೆ ಅನ್ನೋದ್ರ ಬಗ್ಗೆ ತಿಳಿಸೋಣ. ಅದಕ್ಕಿಂತ ಮುಂಚೆ ವಿಡಿಯೋ ಹೇಗೆ ಅನಿಸ್ತು ಅನ್ನುವಂಥದ್ದು ನಿಮ್ಮ ಅಮೂಲ್ಯ ಅಭಿಪ್ರಾಯ ನಮಗೆ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ಮೊದಲನೇ ಪರಿಹಾರ ಯಾವುದು ಅಂತಂದ್ರೆ, ಪ್ರತಿ ಬುಧವಾರ ವಿಘ್ನ ನಿವಾರಕ ಗಣೇಶ ಸ್ವಾಮಿಯ ದರ್ಶನವನ್ನ ಮಾಡ್ತಕ್ಕಂಥದ್ದು, ಗರಿಕೆಯ ಹುಲ್ಲಿನ ಅರ್ಚನೆಯನ್ನ ಸಲ್ಲಿಸ್ತಕ್ಕಂಥದ್ದು ಬಹಳಷ್ಟು ಅದ್ಭುತವಾಗಿರತಕ್ಕಂತ ಫಲ ನಿಮಗೆ ಸಿಗ್ತಾ ಇರತಕ್ಕಂಥದ್ದು. ಇನ್ನು ಸಂಕಷ್ಟಹರ ಗಣಪತಿ ಸ್ತೋತ್ರವನ್ನ ಪಠಣ ಮಾಡಿ ಪ್ರತಿದಿನ ಬೆಳಿಗ್ಗೆ ಹಸಿರು ಗಿಡಗಳಿಗೆ ನೀರನ್ನ ಹಾಕುತ್ತಾ ಓಂ ಬುಧಾಯ ನಮಃ ಎನ್ನುವಂತ ಮಂತ್ರವನ್ನ ಜಪಿಸ್ತಕ್ಕಂಥದ್ರಿಂದ ನಿಮಗೆ ಬಹಳಷ್ಟು ಅನುಕೂಲಕರವಾದಂತಹ ಫಲ ಸಿಗುತ್ತೆ. ಸಿಂಪಲ್ ಆಗಿದೆ, ಅದ್ಭುತವಾದ ಪರಿಹಾರ ಇದು ಮಾಡಿಕೊಡುತ್ತೆ ನಿಮಗೆ. ಪ್ರಯತ್ನ ಮಾಡಿ. ಇನ್ನು ಶನಿವಾರದ ದಿವಸ ಸ್ವಲ್ಪ ಕಷ್ಟದಲ್ಲಿದ್ದವರಿಗೆ, ಬಡವರಿಗೆ, ದೀನದಲಿತರಿಗೆ ಅಥವಾ ಹಸಿವಿನಲ್ಲಿರ್ತಕ್ಕಂಥವರಿಗೆ ಅನ್ನದಾನ ಮಾಡತಕ್ಕಂಥದ್ದು, ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಖಂಡಿತವಾಗಿಯೂ ಅದ್ಭುತವಾದಂತ ಫಲ ನಿಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಈ 3 ಪರಿಹಾರಗಳನ್ನ ಗಮನದಲ್ಲಿಟ್ಕೊಂಡು ಮಾಡದ್ದೇ ಆದ್ರೆ ನೀವು 2026 ಅದ್ಭುತವಾದ ಯಶಸ್ಸಿನಲ್ಲಿ ಕಳೆಯೋದ್ರಲ್ಲಿ 2 ಮಾತಿಲ್ಲ. ಈ ವಿಡಿಯೋ ನೀವು ಸೇವ್ ಮಾಡಿ ಇಟ್ಕೋಬೇಕು, ಯಾಕಂದ್ರೆ ಮರ್ತು ಬಿಡ್ತೀರಿ. ಆಗ ನೀವು ಇದನ್ನ ನೋಡ್ತಾ ಇದ್ರೆ ನಿಮ್ಮ ಗುರಿಗಳ ಬಗ್ಗೆ ನೆನಪಾಗುತ್ತೆ, ನಿಮ್ಮ ಪರಿಹಾರದ ಬಗ್ಗೆ ನೆನಪಾಗುತ್ತೆ, ನಿಮ್ಮ ಎಚ್ಚರಿಕೆಗಳ ಬಗ್ಗೆನೂ ಕೂಡ ನೆನಪಾಗುತ್ತೆ ಅನ್ನುವಂಥದ್ದು ನಿಮ್ಮ ಗಮನದಲ್ಲಿ ಇಟ್ಕೋಬೇಕು. ಜೊತೆಗೆ ನಿಮಗೆ ಎಷ್ಟೇ ಜೀವನ ಪರೀಕ್ಷೆ ಮಾಡಿದ್ರು ಕೂಡ ನಿಮ್ಮಲ್ಲಿರ್ತಕ್ಕಂಥ ತಾಳ್ಮೆಯೇ ನಿಮಗೆ ಶಕ್ತಿ ಆಗತ್ತೆ. ಮುಂದಿನ ಅವಧಿಯಲ್ಲಿ ನಿಮ್ಮ ಸಾಮರ್ಥ್ಯವನ್ನ ಎಲ್ಲರಿಗೂ ತೋರಿಸುವಂತಹ ಒಂದು ಕಾಲ ಖಂಡಿತ ಬರುತ್ತೆ. ಗೊಂದಲಗಳನ್ನ ನಿಯಂತ್ರಿಸಬೇಕಾಗತ್ತೆ, ಗುರಿ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಕೋಬೇಕಾಗತ್ತೆ, ಸರಿಯಾದ ನಿರ್ಧಾರವನ್ನ ತೆಗೆದುಕೊಳ್ಬೇಕಾಗತ್ತೆ. ವರ್ಷಾಂತ್ಯದ ವೇಳೆಗೆ ನಿಮಗೆ ಉತ್ತಮ ಮಟ್ಟದ ಒಂದು ಸ್ಥಿರತೆಯನ್ನ ಪಡೆಯಲಿಕ್ಕೆ ಖಂಡಿತವಾಗ್ಲೂ ಒಂದು ಅವಕಾಶಗಳು ನಿಮಗೆ ಖಂಡಿತ ಬರ್ತಾ ಇರ್ತಕ್ಕಂಥದ್ದು. ಜೊತೆಗೆ ನಿಮ್ಗೆ ಖಂಡಿತ ಒಳ್ಳೇದಾಗ್ಲಿ, ಒಳ್ಳೆ ಫಲಗಳು ಸಿಗಲಿ. ಜೊತೆಗೆ ಈ ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ, ಅಲ್ಲೂ ಕೂಡ ಈ ವಿಷಯಕ್ಕೆ ಸಂಬಂಧಪಟ್ಟಂತ 12 ರಾಶಿಯವರ ಫಲದ ವಿಡಿಯೋಗಳು ಸಿಗ್ತವೆ, ನೋಡ್ಕೊಳ್ಳಿ. ಮತ್ತೊಮ್ಮೆ ನಿಮ್ಮ ಅಮೂಲ್ಯ ಅಭಿಪ್ರಾಯ ಕಮೆಂಟ್ ಮಾಡಿ, ವಿಡಿಯೋ ಸೇವ್ ಮಾಡಿ ಇಟ್ಕೊಳ್ಳಿ, ಎಲ್ಲ ಕಡೆ ಶೇರ್ ಮಾಡಿ. ಒಳ್ಳೇದಾಗ್ಲಿ. ಉಳಿದ 6 ತಿಂಗಳು ನಿಮಗೆ ಯಶಸ್ಸಿನಿಂದ ಕೂಡಿರ್ಲಿ. ತಾಯಿ ಅನ್ನಪೂರ್ಣೇಶ್ವರಿ ಸಕಲ ಅಷ್ಟೈಶ್ವರ್ಯಗಳನ್ನ ಕೊಟ್ಟು ಕರುಣಿಸ್ಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಸರ್ವೇ ಜನಃ ಸುಖಿನೋ ಭವಂತು.